ನಮ್ಮ ಯೂಶಲಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ನಿಮಗೆ ಇನ್ಸ್ಪಿರೇಷನ್ನು ಅಥವಾ ಯಾರು ಫೇವ್ರೇಟ್ ಅಂತ ಕೇಳ್ತಾರೆ. ನಾನು ಸ್ವಲ್ಪ ಹೊರಗಡೆ ಕೇಳ್ತೀನಿ. ಮಲಯಾಳಂ ತಗೊಂಡ್ರೆ ಯಾರು ನಿಮ್ಮ ಫೇವ್ರೇಟು? ಮಲಯಾಳಮಲ್ಲಿ ಮೋಹನ್ ಲಾಲ್ ಸರ್. ಸೂಪರ್, ನನಗೂ ಅವರೇ ಫೇವ್ರೇಟ್. ತಮಿಳ್ ತಗೊಂಡಾಗ? ತಮಿಳಲ್ಲಿ ಸದ್ಯಕ್ಕೆ ನನಗೆ ಐ ಲೈಕ್ ಶಿವಕಾರ್ತಿಕೇಯನ್ ಸರ್. ಓಕೆ, ಪರ್ಫಾರ್ಮೆನ್ಸ್ ಅವ್ರು ಇಷ್ಟ ಆಗ್ತಾರೆ. ಸೂಪರ್. ತೆಲುಗು ಇಂಡಸ್ಟ್ರಿ? ತೆಲುಗಲ್ಲಿ ತುಂಬ ಜನ ಇದ್ದಾರೆ. ಓಕೆ. ಅಲ್ಲು ಸರ್ ಅವ್ರದ್ದು ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಅಲ್ಲು ಅರ್ಜುನ್ ಸರ್ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಆ್ಯಂಡ್ ಮಹೇಶ್ ಬಾಬು ಸರ್ ಇಷ್ಟ ಆಗುತ್ತೆ, ಪವನ್ ಕಲ್ಯಾಣ್ ಸರ್ ಇಷ್ಟ ಆಗುತ್ತೆ, ವಿಜಯ್ ಸರ್ ಇಷ್ಟ ಆಗುತ್ತೆ. ಆಲ್ ಮಲ್ಟಿ ಟ್ಯಾಲೆಂಟ್ಸ್. ಆ್ಯಂಡ್ ಸೂರ್ಯ ಸರ್, ತಮಿಳಲ್ಲಿ ಸೂರ್ಯ ಸರ್, ಕಾರ್ತಿಕ್ ಅವರು, ದೇರ್ ಆಲ್ ವೆರಿ ಟ್ಯಾಲೆಂಟೆಡ್. ಅನುಜ್ ಸರ್, ಖುಷಿ ಆಗುತ್ತೆ. ಹಿಂದಿ, ಬಾಲಿವುಡ್? ಬಾಲಿವುಡಲ್ಲಿ ನೈಸ್ ಕ್ವೆಶನ್. ಅಫ್ಕೋರ್ಸ್ SRK, ಕಿಂಗ್ ಖಾನ್ ಫಾರ್ ಅ ರೀಸನ್. ಅವ್ರ ಸಿನಿಮಾ ಇಷ್ಟ ಆಗುತ್ತೆ ಸರ್. ಸೂಪರ್. ನಿಮ್ಮ ಕರಾವಳಿ ಮೂಲದಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ಹೆಸರುಗಳನ್ನು ಮಾಡಿದ್ದಾರೆ ಕಲಾವಿದರು. ಅದರಲ್ಲಿ ರೈ ಅಂತಿರೋದಕ್ಕೆ ನಾನು ಅವ್ರ ಹೆಸರುಗಳು ತಗೊತಾ ಇದ್ದೀನಿ. ಪ್ರಕಾಶ್ ರೈ, ಐಶ್ವರ್ಯ ರೈ, ರಚನಾ ರೈ. ಸೊ ಪ್ರಕಾಶ್ ರೈ ಸರ್ ಅಂದಿದ ತಕ್ಷಣ ಏನು ನೆನಪಾಗುತ್ತೆ? ಅವ್ರ ಬೋಲ್ಡ್ನೆಸ್ ಅದಿಷ್ಟ ಆಗುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಕೂಡ ಖಂಡಿತ. ಅವ್ರ ಬಗ್ಗೆ ಎಲ್ಲ ಮಾತಾಡೋದು ದೊಡ್ಡವಳಲ್ಲ ನಾನು. ಅಮೇಝಿಂಗ್ ಆ್ಯಕ್ಟರ್ ಅವರು. ಆ್ಯಂಡ್ ಇದ್ದಂಗೆ ಹೇಳುವಂಥ ಒಂದು ವ್ಯಕ್ತಿತ್ವ, ಅದು ಖುಷಿ ಆಗುತ್ತೆ. ಐಶ್ವರ್ಯ ರೈ, ಶೀಸ್ ಅ ಬ್ಯೂಟಿ ಸೆಲ್ಫ್. ನಮ್ಮ ಮಂಗಳೂರು ಅಂತ ಅಂದರೆ ಹುಡುಗಿರು, ಮಂಗಳೂರು ಹುಡುಗಿರು ಒಂದು ಚೆನ್ನಾಗಿರ್ತಾರೆ ಅಂತ ಬಂದಿರೋದೇ ಅವರಿಂದ. ಓಕೆ, ಐಶ್ವರ್ಯ ರೈ ಅವರು, ಶಿಲ್ಪಾ ಶೆಟ್ಟಿ ಅವರು, ಸೊ ಮಂಗಳೂರು ಅನುಷ್ಕಾ ಶೆಟ್ಟಿ ಅವರು, ಸೊ ಪೂಜಾ ಹೆಗ್ಡೆ ಅವರು, ಇವರೆಲ್ಲ ಶ್ರೀನಿಧಿ ಶೆಟ್ಟಿ ಅವರು. ಸೊ ಇವರೆಲ್ಲ ಮಂಗಳೂರು ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಮಾಡಿಸಿದ್ದಾರೆ. ಸೊ ಐಶ್ವರ್ಯ ರೈ, ಶೀಸ್ ಅ ಬ್ಯೂಟಿ ಹರ್ ಸೆಲ್ಫ್. ಇನ್ನೇನು ಹೇಳಲಿ. ಅವರೆಲ್ಲ ಈಗಲೂ ಕೂಡ ಅವಾಗ ಬಂದು ಕೆಲವು ಫೇಮಸ್ ಟೆಂಪಲ್ಸ್ ಇದೆ, ಅವಾಗೆಲ್ಲ ವಿಸಿಟ್ ಮಾಡುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ರೂಟ್ಸ್ನ ಮರೆಯಲ್ಲ, ಎಷ್ಟೇ ಹೈಟ್ಸ್ ಬೆಳೆದ್ರು ಕೂಡ ಅದ್ರ ಬಗ್ಗೆ. ನಾನು ಅದನ್ನು ನಂಬೋಳು ಸರ್. ಬಿಕಾಸ್ ನಮ್ಮ ಮನೇಲಿ ಅದೇ ದೈವದ ಇದೆಯಲ್ಲ ಸರ್, ಏನೇ ಕೆಲಸ ಇರಲಿ, ಎಷ್ಟೇ ಇಂಪಾರ್ಟೆಂಟ್ ಇರಲಿ, ಆ ದಿನ ನಾನು ಹೋಗ್ತೀನಿ. ಆ ದಿನ ಅಂತಲ್ಲ, ಆ ಒಂದು ವಾರ ಅಲ್ಲೇನು ಕೆಲಸ ಬೇಕು ಅದು ಇದು ಎಲ್ಲ ನಾನು ನಿಂತು ಮಾಡೋ ಅಂಥವಳು. ಬಿಕಾಸ್ ಅವರಿಲ್ಲ ಅಂದರೆ ನಾವಿಲ್ಲ ಸರ್. ಅವರಿದ್ರೇ ಎಲ್ಲ ನಮಗೆ. ಇಡೀ ನನ್ನ ಬೆನ್ನೆಲುಬೇ ಅವರು. ಸೊ ಅವ್ರಿಗಷ್ಟಾದರೂ ವರ್ಷದಲ್ಲಿ ಒಂದು ದಿನ ಬರೋ ಅಂಥದ್ದು. ಆ ರೂಟ್ನ ಮರಿಬಾರ್ದು ಸರ್. ಎಷ್ಟೇ ಎತ್ತರಕ್ಕೆ ಬೆಳೀರಿ, ಬಟ್ ಆ ರೂಟ್ನ ಮರೆತರೆ ಆ ಜಾಗಕ್ಕೆ ಬೆಲೆ ಇಲ್ಲ ಸರ್. ಸೊ ದ್ಯಾಟ್ಸ್ ವಾಟ್ ಐ ಬಿಲೀವ್. ನಾನು ಅಷ್ಟೇ, ಮಂಗಳೂರು ಅಂದರೆ ಮನೆಗೆ ಹೋದ ತಕ್ಷಣ, ನಾನು ಇಲ್ಲಿ ಕೆಲಸ ಇಲ್ಲ ಅಂದರೆ ಮನೆಗೆ ಹೋದರೆ ಟೆಂಪಲ್ ವಿಸಿಟ್ಸ್. ಮಂಗಳೂರು ಅಂದ ತಕ್ಷಣ ಟೆಂಪಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡು ಪ್ರಶ್ನೆ ಕೇಳಿಬಿಡ್ತೀನಿ. ದರ್ಶನ್ ಅವರು ಇವತ್ತು ಹೊರಗಡೆ ಇದ್ದಿದ್ರೆ, ಎಲ್ಲವೂ ಕರೆಕ್ಟಾಗಿದ್ದಿದ್ರೆ, ಈ ಥರ ನಾವು ಅವರು ಎದುರು ಬದ್ರು ಕೂತು ನಿಮ್ಮ ಪಕ್ಕದಲ್ಲಿ ಕೂತು ಸಂದರ್ಶನ ಮಾಡ್ಬೋದಿತ್ತು. ಸೊ ಆ ಅನುಪಸ್ಥಿತಿ ನಿಮಗೆ ಎಷ್ಟು ಕಾಡ್ತಿದೆ ಅಂತ? ಖಂಡಿತವಾಗ್ಲೂ ವಿಲ್ ಮಿಸ್ ಹಿಮ್, ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀವಿ. ಬಟ್ ಅವ್ರ ಫ್ಯಾನ್ಸ್ ಇದ್ದಾರಲ್ವ, ಆ ಜಾಗನ ಪಾಪ ಅವ್ರ ಬೆನ್ನ ಮೇಲೆ ಆ ತೂಕ ಹಾಕ್ಕೊಂಡು ನಾವಿದ್ದೀವಿ, ನಾವು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಐ ಆಮ್ ಗ್ರೇಟ್ಫುಲ್ ಸರ್. ಅವ್ರ ಫ್ಯಾನ್ಸ್ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಗೊತ್ತಾ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ದರ್ಶನ್ ಅವರ ಫ್ಯಾನ್ಸ್ ಹೇಗೆ ಅಂತಂದರೆ, ಅವ್ರದ್ದು ಏನೇ ಒಂದು ಕಂಟೆಂಟ್ ಬಂದರೂ ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾರೆ. ಸೊ ನೀವು ಹೀರೋಯಿನ್ ಅಂತ ಅಂದಿದ ತಕ್ಷಣ ಅವರು ಎಲ್ಲ ಕಡೆ ಅದನ್ನು ಪೋಸ್ಟ್ ಮಾಡಿದ್ದು, ಆರ್ಗ್ಯಾನಿಕ್ ಕಮೆಂಟ್ಸ್ ಮಾಡಿದ್ದು. ಅದೇ ನನಗೆ ಅದು ಗೊತ್ತಿರಲಿಲ್ಲ. ಪರ್ಸನಲ್ PRs ಅದು ಇದು ವರ್ಕ್ ಆಗುತ್ತೆ, ಬಟ್ ನಮ್ದ್ರಲ್ಲಿ ಅದು ಏನೂ ಇಲ್ಲ ಸರ್. ಇವರೇ PRs ಸರ್, ಫ್ಯಾನ್ಸೇ, ಸೆಲೆಬ್ರಿಟೀಸೇ PRs ನಮಗೆ. ಅವರೇ ಅವ್ರ ಮನೆ ಮಗಳ ಥರ ಇಲ್ಲ, ನಮ್ಮ ಹುಡುಗಿ, ನಮ್ಮ ಸೆಲೆಬ್ರಿಟೀಸ್ ಹುಡುಗಿ ಅವಳು ಅಂತ ಹೇಳ್ಕೊಂಡು ಅವರೇ ಅದನ್ನು ಪುಷ್ ಮಾಡ್ತಾ ಇದ್ದಾರೆ. ಆಲ್ ದೋಸ್ ಕಾಮೆಂಟ್ಸ್, ಇಫ್ ಯು ಕ್ಯಾನ್ ನನ್ನ ಪ್ರೊಫೈಲ್ ಹೋದರೆ ಅವ್ರ ಕಾಮೆಂಟ್ಸ್ ನೀವು ನೋಡ್ತೀರಾ. ಸೊ ನಾವಿದ್ದೀವಿ, ನೀವು ಟೆನ್ಷನ್ ಮಾಡಬೇಡಿ, ಅಷ್ಟು ಧೈರ್ಯ ಕೊಟ್ಟ ಮೇಲೆ ನಾವೇನು ಟೆನ್ಷನ್ ಮಾಡೋಣ. ಇನ್ಸ್ಟಾದಲ್ಲಿ ಡೆವಿಲ್ ಸಿನಿಮಾದ ನಾಯಕ ನಟಿ ಅಂತ ನೀವು ಅನೌನ್ಸ್ ಆದಮೇಲೆ ಎಷ್ಟು ಫಾಲೋವರ್ಸ್ ಜಾಸ್ತಿ? ಅಯ್ಯೋ 10,000ದಿಂದ ಲಕ್ಷ ತನಕ ಹೋಗಿದೆ. ಸೊ ಮ್ಯಾಸಿವ್ ಫ್ಯಾನ್ ಬೇಸ್ ಅವ್ರಿಗೆ. ಅದು ಯಪ್ಪ, ನಾನು ಕೇಳ್ಪಟ್ಟು ಈ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರು ಪ್ರಕಾಶ್ ವೀರ್ ಅವರ ವೈಫ್ ಅಂತ. ಹೌದು. ಸೊ ದರ್ಶನ್ ಅವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ, ಮತ್ತೆ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಅವರೇ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ? ಹೌದು. ಅಂಡ್ ಚೇತನ್ ಅವರು ಕೂಡ ಇದ್ರು, ಚೇತನ್ ಸ್ಟೈಲಿಸ್ಟ್ ಅವರು ಕೂಡ. ಅಂಡ್ ನೀವು ಪ್ರಕಾಶ್ ಸರ್ ಸಿನಿಮಾದಲ್ಲಿ ನೋಡಿದ್ರೆ ತಾರಕಲ್ ಕೂಡ ಸರ್ನ ಅಷ್ಟೇ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಸೊ ಇದರಲ್ಲಂತೂ ಅದೊಂಥರ ಹಬ್ಬ, ಸರ್ನ ಸ್ಕ್ರೀನಲ್ಲಿ ನೋಡೋದಾದ್ರೆ ಅಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು. ಬೇರೆದೇ ಅವತಾರದಲ್ಲಿ ಈ ಸಿನಿಮಾದಲ್ಲಿ ನೋಡ್ತೀರಾ. ನಮಗೆ ಅಭಯ್ ಗಜ ಸಿನಿಮಾದಲ್ಲಿ ನೋಡಿದಂಗೆ ಒಂದು ಸ್ವಲ್ಪ ಆ ಶೇಡ್ ಬರುತ್ತೆ. ಅಂದ್ರೆ ನೀವು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಜನ ಕಾಮೆಂಟ್ಸ್ ಹಾಕಿದ್ದಾರೆ, ದಟ್ ವಿಂಟೇಜ್ ಸರ್, ದಟ್ ಚಾಲೆಂಜಿಂಗ್ ಸ್ಟರ್, ಆ ಒಂದು ಎನರ್ಜಿ ಇದರಲ್ಲಿದೆ, ಹಂಗೆ ಕಾಣಿಸ್ತಾರೆ. ಅಂಡ್ ಅಷ್ಟೇ ಎಫರ್ಟ್ ಕೂಡ ಹಾಕಿದ್ದಾರೆ ಅವರು.
ಅಷ್ಟೇ ಡಯಟ್ ಕೂಡ ಮಾಡಿದ್ದಾರೆ. ಸೊ ಅದ್ರದ್ದೆಲ್ಲ ಎಸೆನ್ಸ್ ನಿಮಗೆ ಅದ್ರಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ದರ್ಶನ್ ಅವರಲ್ಲಿ ನಿಮಗೆ ತುಂಬ ಬೆಸ್ಟ್ ಥಿಂಗ್ ಅಂತ ಯಾವ್ದು ಅನ್ನಿಸ್ತು? ಡಾನ್ಸಾ, ಫೈಟಾ, ಡೈಲಾಗಾ, ಹಾವಭಾವ, ಆ್ಯಕ್ಟಿಂಗಾ, ಹೇಗೆ ಅಂತ? ಪ್ರತಿಯೊಂದು ಸರ್, ಅದು ಇದು ನನಗೆ ಗೊತ್ತಿಲ್ಲ, ನನಗೆ ಮಾಡಲ್ಲ ಅಂತಿಲ್ಲ ಅವರು. ಹೌದಾ ಸರಿ ನಾನು ಮಾಡ್ತೀನಿ. ಅವ್ರು ಆ ಒಂದು ಸಿಚುವೇಶನಲ್ಲಿ ಕೂಡ ಹೌದಾ, ಒಬ್ರಿಗೂ ಇಲ್ಲ ಅಂತ ಇಲ್ಲ, ಇವ್ರಿಗೆ ಒಂಥರ ಅಯ್ಯೋ ಅದನ್ನು ಮಾಡ್ಬೋದಾ, ಕೇಳ್ಬೋದಾ, ಪಾಪ ಅವ್ರು ಕಷ್ಟ ಆಗುತ್ತಾ ಹಂಗಿತ್ತು ನಾವು ಕೇಳೋರಿಗೆ. ಬಟ್ ಅವ್ರಿಗೆ ಅದು ಇಲ್ಲ, ನಾನು ಮಾಡ್ತೀನಿ, ಸಿನಿಮಾಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಛಲ ಇದೆ ಗೊತ್ತಾ ಸರ್. ಅದು ಪ್ರತಿಯೊಂದು ಆರ್ಟಿಸ್ಟ್ಗೂ ಇರಬೇಕಾದಂಥ ಒಂದು ಹಠ. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಇಷ್ಟು ಬ್ಯೂಟಿಫುಲ್ಲಾಗಿ ಕನ್ನಡ ಮಾತಾಡ್ತೀರಾ ಅಂತ. ಎಲ್ಲೇ ಹೋದರೂ ಬೇರೆ ಭಾಷೆಗಳಿಗೆ ಹೋಗ್ತೀರಾ ನೀವು ಮುಂದಿನ ದಿನಗಳಲ್ಲಿ, ಆ ಥರದೊಂದು ಕ್ಯಾಲಿಬರ್ ನಿಮ್ಮಲ್ಲಿ ಇದೆ. ಬಟ್ ಕನ್ನಡವನ್ನು ಯಾವತ್ತೂ ಮರಿಬೇಡಿ, ಕನ್ನಡ ಸಿನಿಮಾಗಳು ಮಾಡ್ತಾ ಇರಿ. ಖಂಡಿತವಾಗಿ. ಸಿ ಸರ್, ನಮ್ಮ ಜನ ಹೆಂಗೆ ಅಂದರೆ, ನೀನು ಎಲ್ಲೇ ಹೋಗು, ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ, ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಕೇಳ್ತಿರೋದು ಒಂದೇ ಸರ್, ನೀನು ಅಲ್ಲಿ ಹೋದ ಮೇಲೆ ಬೆಳೆದು ಬಂದಿರೋ ದಾರಿ ಮರಿಬೇಡ. ವೆರಿ ಟ್ರೂ. ಅದು ಒಂದನ್ನೇ ಕೇಳ್ತಾ ಇರೋದು. ಇವಾಗ ಅಲ್ಲಿ ಹೋದ ತಕ್ಷಣ ಅವ್ರು ಕೈ ಬಿಟ್ಬಿಡ್ತಾರೆ ಅಲ್ಲ ಸರ್. ನಮ್ಗೆ ಆರ್ಟಿಸ್ಟ್ಗಳಿಗೆ ಅದಿಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ನಮಗೆ ಪರ್ಫಾರ್ಮೆನ್ಸ್, ನಮಗೆ ಆ ಸ್ಪೇಸ್ ಅಷ್ಟೇ. ಬಟ್ ಅಲ್ಲಿ ಹೋದಾಗಲೂ ಸಪೋರ್ಟ್ ಮಾಡ್ತಾರೆ ಸರ್. ಬಟ್ ನಾವು ದಾರಿ ಮರೆತು ಬಂದರೆ, ಕೊಟ್ಟಿರೋ ಪ್ರೀತಿ, ಬೆಳೆಸಿರೋ ದಾರಿ, ಇದು ಯಾವತ್ತೂ ಮರಿಬಾರ್ದು ಸರ್. ಅದು ಮರೆತರೆ ಬೆಲೆ ಇಲ್ಲ. ಸೊ ಅದು ಎಂಥವ್ರಿಗೆ ಆದ್ರೂ ಬೆಲೆ ಇರಲ್ಲ. ಸೂಪರ್. ಸೊ ನೆಕ್ಸ್ಟ್ ಬುಕ್ಸು ಬರೀರಿ. ಡ್ಯಾನ್ಸರ್ ಅಂತಂದು ಕೇಳ್ಪಟ್ಟೆ, ಕ್ಲಾಸಿಕಲ್ ಡ್ಯಾನ್ಸರು, ಅದನ್ನು ಮಾಡಿ. ನಿಮ್ಮ ಕನಸುಗಳು ಆವಾಗಲೇ ಹೇಳ್ಕೊಂಡ್ರಿ, ಒಂದು ಗೋಶಾಲೆ ಮಾಡಬೇಕು ಅಂತಂದ್ರಿ, ರೆಸ್ಕ್ಯೂ ಸೆಂಟರ್ ಒಂದು ಮಾಡಬೇಕಂದ್ರಿ. ಎಲ್ಲವೂ ಈಡೇರಲಿ ಅಂತ ನಾನು ನಮ್ಮ ಚಾನಲ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ದೇವರಲ್ಲಿ ಕೇಳ್ಕೊಂತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಕ್ವೆಶನ್ಸ್ನ ಕೇಳಿದ್ರಿ ಲಕ್ಷ್ಮಿ ಸರ್, ತುಂಬ ಖುಷಿ ಆಯಿತು. ಸದಾ ಈ ರೆಸ್ಪೆಕ್ಟ್ ಹಾಗೇ ಇರುತ್ತೆ ನಿಮ್ಮ ಮೇಲೆ. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನಿಮ್ಮ ಚೊಚ್ಚಲ ಸಿನಿಮಾ ಇದೇ ಡಿಸೆಂಬರ್ 12 ಬಿಗ್ ಸ್ಕ್ರೀನಿಗೆ ಬರ್ತಾ ಇದೆ, ಬೆಳ್ಳಿತೆರೆ ಬೆಳಗ್ತಾ ಇದೆ. ಸೊ ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ದಯಮಾಡಿ ಡಿಸೆಂಬರ್ 12ರಂದು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಖಂಡಿತವಾಗ್ಲೂ ನಿಮ್ಮ ಹಣಕ್ಕೆ ಮೋಸ ಆಗಲ್ಲ. ಅದು ನನ್ನ ಕಡೆಯಿಂದ ಕೊಡೋವಂಥ ಗ್ಯಾರಂಟಿ. ಥ್ಯಾಂಕ್ ಯು ರಚನಾ. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಒಳ್ಳೆಯದಾಗಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ಡೆವಿಲ್ ಸಿನಿಮಾ ಬಹುದೊಡ್ಡ ಸಕ್ಸಸ್ ಆಗಲಿ. ಸೊ ಸಿನಿಮಾ ಸಕ್ಸಸ್ ಆದ ಬಳಿಕ ನಾವು ಹೀಗೆ ಕೂತು ಮತ್ತೊಮ್ಮೆ ಆ ಸಕ್ಸಸ್ ಬಗ್ಗೆ ಮಾತಾಡುವಂತಾಗಲಿ. ಥ್ಯಾಂಕ್ ಯು ಲಕ್ಷ್ಮಿ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮುದ್ದಾದ ರಚನಾ ರೈ ಅವರ ಮನದಾಳದ ಮಾತುಗಳನ್ನು. ತುಂಬ ಕ್ಲಾರಿಟಿ ಇದೆ ಆಕೆಗೆ, ನಾನು ಸಿನಿಮಾದಲ್ಲಿ ಏನು ಮಾಡಬೇಕು, ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ, ಜೊತೆಗೆ ತಮ್ಮ ರೂಟ್ಸ್ ಬಗ್ಗೆ, ಎಸ್ಪೆಷಲಿ ಈ ಥರದೊಂದು ಗ್ಲಾಮರ್ ಲೋಕಕ್ಕೆ ಬಂದ ನಂತರದಿಂದಲೇ ಸಾಕಷ್ಟು ಜನ ಬದಲಾಗ್ತಾರೆ. ಆದರೆ ನಾವು ಎಲ್ಲಿಂದ ಬಂದ್ವಿ, ನಮ್ಮ ನಡೆ, ನುಡಿ, ಆಚಾರ, ವಿಚಾರ, ಸಂಸ್ಕೃತಿಗಳ ಬಗ್ಗೆ ಅವರಿಗೆ ಅಪಾರವಾದಂಥ ನಂಬಿಕೆ, ಗೌರವ, ವಿಶ್ವಾಸ ಇದೆ. ಸೊ ಈ ಥರದ ಒಂದು ಹೆಣ್ಮಗಳನ್ನು ಕನ್ನಡಿಗರು ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹಿಂದಿನ ದಿನಗಳಲ್ಲಿ. ಅವರ ಸಾಲಿಗೆ ರಚನಾ ರೈ ಅವ್ರನ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಸೊ ಇನ್ನು ಡೆವಿಲ್ ಸಿನಿಮಾದ ಪ್ರಮೋಷನ್ಸ್ಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಆಗಿರ್ತಕ್ಕಂಥ ಪ್ರಕಾಶ್ ವೀರ್ ಅವರು ಕೂಡ ಹಲವು ಸ್ಟೆಪ್ಗಳನ್ನು ತಗೊತಾ ಇದ್ದಾರೆ. ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೀರೋಯಿನ್ನು ಸೇರಿದಂತೆ ನಿರ್ದೇಶಕರು, ನಿರ್ಮಾಪಕರುಗಳು ಪ್ರಮೋಷನ್ಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಡಿಸೆಂಬರ್ 12 ಮಿಸ್ ಮಾಡದೆ ಥಿಯೇಟ್ರಲ್ಲಿ ಹೋಗಿ ಡೆವಿಲ್ ಸಿನಿಮಾನ ನೋಡಿ. ಆದಷ್ಟು ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ, ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.